ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವತ್ತು ಅಮ್ಮ ಮನೇಲಿ ಇರೋದ್ರಿಂದ ಅಮ್ಮ ಮನೆಯಿಂದನೇ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಡೇ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. ಅಮ್ಮ ಮನೇಲಿ ಇವತ್ತು ತಿಂಡಿಗೆ ಏನಪ್ಪ ಅಂದರೆ ಇಡ್ಲಿ, ದೋಸೆ ಮತ್ತು ಟೊಮೆಟೊ ಚಟ್ನಿ. ಇಡ್ಲಿ ದೋಸೆ ಆಗಿರೋದ್ರಿಂದ ಪಲ್ಲವಿನೇ ನಾನು ಎಲ್ರಿಗೂ ತಿಂಡಿ ರೆಡಿ ಮಾಡ್ತೀನಿ ಅಂತ ಹೇಳಿ ಟೊಮೆಟೊ ಗೊಜ್ಜೆಲ್ಲ ಮಾಡ್ಕೊತಿದ್ದಾಳೆ. ಅವ್ರ ಚಿಕ್ಕಿ ಜೊತೆ ಸೇರಿಕೊಂಡು ಅವ್ರ ಚಿಕ್ಕಿ ಹೆಲ್ಪ್ ಎಲ್ಲ ತೊಗೊಂಡು. ಮಕ್ಕಳು ನಾವು ಎಲ್ಲ ಜನ ಜಾಸ್ತಿ ಇರೋದ್ರಿಂದ ಒಂದು ಕಡೆ ಇಡ್ಲಿಗೆ ಇಟ್ಟಿದ್ದಾಳೆ, ಒಂದು ಕಡೆ ದೋಸೆನೂ ಮಾಡ್ತಿದ್ದಾಳೆ. ಈ ಕಡೆ ಮಕ್ಳಿಗೂ ಕೂಡ ತಿಂಡಿ ಎಲ್ಲ ಹಾಕ್ಕೊಟ್ಟಿದ್ದಾಳೆ. ಎಲ್ಲರೂ ತಿಂತಾ ಇದ್ದಾರೆ. ಪಲ್ಲವಿ ಅಡುಗೆ ಎಲ್ಲ ಕಲ್ತಿದ್ದಾಳೆ, ತುಂಬ ಚೆನ್ನಾಗಿ ಅಡುಗೆನೂ ಮಾಡ್ತಾಳೆ. ಆದರೆ ಅವಳಿಗೆ ಮೂಡ್ ಚೆನ್ನಾಗಿರಬೇಕು ಅಷ್ಟೇ. ಯಾರಿಗೆ ಆದರೂ ಮೂಡ್ ಚೆನ್ನಾಗಿಲ್ಲ ಅಂದರೆ ಯಾರು ಯಾವ ಕೆಲಸ ಮಾಡಿದ್ರು ಆ ಕೆಲಸ ಸರಿಯಾಗಲ್ಲ ಅಲ್ವಾ? ಅದೇ ರೀತಿ ಅವಳಿಗೂ ಕೂಡ ಮೂಡ್ ಚೆನ್ನಾಗಿದ್ರೆ ಎಲ್ಲ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತಾಳೆ. ಇನ್ನು ಪಲ್ಲವಿ ಎಲ್ರಿಗೂ ತಿಂಡಿ ಎಲ್ಲ ಮಾಡಿಕೊಟ್ಟು ಅವಳು ಕೂಡ ತಿಂದು ಕಾರ್ಡ್ಸ್ ಆಡ್ತಾ ಕೂತಿದ್ದಾಳೆ ಮಕ್ಕಳ ಜೊತೆ. ಅಮ್ಮ ಮನೆ ಹತ್ರ ಎಲ್ಲೂ ಹೊರಗಡೆ ಹೋಗಿ ಆಟ ಆಡೋದಕ್ಕೆ ಜಾಗ ಇಲ್ಲ. ಮತ್ತು ರೋಡಲ್ಲಿ ಎಲ್ಲಾದರೂ ಆಟ ಆಡೋಣ ಅಂತ ಹೇಳಿದ್ರೆ ವೆಹಿಕಲ್ಸ್ ಎಲ್ಲ ತುಂಬ ಓಡಾಡ್ತಾ ಇರುತ್ತೆ. ಅದಕ್ಕೆ ಮಕ್ಕಳು ಮನೇಲಿ ಯಾವುದಾದ್ರೂ ಒಂದು ಗೇಮ್ ಆಡ್ತಾ ಇರ್ತಾರೆ. ನಮ್ಮ ಶ್ವೇತಾ ಯಜಮಾನ್ರು ಬಂದಿದ್ರು ಅವಳನ್ನ ಕರ್ಕೊಂಡು ಹೋಗೋಕ್ಕೆ ಅಂತೇಳಿ. ನೋಡಿ ದೊಡ್ಡಪ್ಪ, ಇದು ಶ್ವೇತಾ ಮಮ್ಮಿನ ಕರ್ಕೊಂಡು ಹೋಗಕ್ಕೆ ಬಂದೈತೆ. ನಮ್ಮ ಶ್ವೇತಾ ಯಜಮಾನ್ರು ಅವಳನ್ನ ಕರ್ಕೊಂಡು ಹೋಗೋಕ್ಕೆ ಬಂದಿದ್ರಲ್ವ, ಅವ್ರಿಗೂ ಕೂಡ ತಿಂಡಿ ಹಾಕ್ಕೊಟ್ಟಿದ್ದಾಳೆ ಪಲ್ಲವಿ. ಅವರು ತಿಂತಾ ಇದ್ದಾರೆ. ಈ ಕಡೆ ಅಮ್ಮ ಅವಳು ಶ್ವೇತಾ ಹೋಗ್ತಾಳೆ ಅಂತೇಳಿ ಅರ್ಶಿನ ಕುಂಕುಮ ಕೊಡೋಕ್ಕೆ ಅಂತ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ನಮ್ಮ ಜೊತೆ ಎಲ್ಲ ಒಂದು 2-3 ದಿವಸ ಇರ್ತಾಳೆ ಶ್ವೇತಾ ಅಂದ್ಕೊಂಡ್ರೆ ಅವ್ರ ಯಜಮಾನ್ರು ಇವತ್ತೇ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಿನ್ನೆ ಕರ್ಕೊಂಡ್ಬಂದುಬಿಟ್ರು, ಇವತ್ತಾಗಲೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರದ್ದು ಮನೆ ದೇವ್ರು ಇರೋದ್ರಿಂದ ಮನೇಲೂ ಕೆಲಸ ಎಲ್ಲ ಇರುತ್ತೆ, ಅದಕ್ಕೆ ಅಂತ ಹೊರಟ್ರು. ಪಲ್ಲವಿ ಅವ್ರ ಚಿಕ್ಕಿಗೆ ಅರ್ಶಿನ ಕುಂಕುಮ ಕೊಡ್ತಾ ಇದ್ದಾಳೆ. ಮತ್ತು ಅಮ್ಮ ಕೊಡ್ಸಿದ್ರಲ್ಲ ಬಟ್ಟೆನೂ ಕೊಡ್ತಾ ಇದ್ದಾಳೆ. ಅವ್ರ ಚಿಕ್ಕನ್ಗೂ ಕೂಡ ಬಟ್ಟೆ ಎಲ್ಲ ಕೊಡ್ತಾ ಇದ್ದಾಳೆ. ಮನೆ ದೇವರು 5 ವರ್ಷಕ್ಕೊಂದ್ಸರಿ ಇಲ್ಲ 7 ವರ್ಷಕ್ಕೊಂದ್ಸರಿ ಆಗುತ್ತೆ. ನಮ್ಮನ್ನು ಕೂಡ ಅವ್ರದ್ದು ಮನೆ ದೇವರಿಗೆ ಕರೆದ್ರು. ನೀವು ಎಲ್ಲ ಬನ್ನಿರಿ, ಮಕ್ಕಳಿಗೆಲ್ಲ ರಜೆ ಇರುತ್ತಲ್ಲ, ಚೆನ್ನಾಗಿರುತ್ತೆ, ಮನೆ ದೇವರೆಲ್ಲ ಚೆನ್ನಾಗಾಗತ್ತೆ ಅಂತೇಳಿ ಕರೆದ್ರು. ಮಕ್ಕಳೆಲ್ಲ ಒಳಗಡೆ ಕುತ್ಕೊಂಡು ಆಟ ಆಡಿದ್ದಾಯ್ತು. ಈಗ ಹೊರಗಡೆ ಕುತ್ಕೊಂಡು ಆಟ ಆಡ್ತಾ ಇದ್ದಾರೆ. ಅಷ್ಟರಲ್ಲಿ ನಮ್ಮ ಶ್ವೇತವರು ಕೂಡ ಹೊರಡ್ತೀನಿ ಅಂತ ಹೊರಟ್ರು. ಅವ್ರಿಗೂ ಎಲ್ಲ ಟಾಟಾ ಬಾಯ್ ಬಾಯ್ ಹೇಳಿ ಕಳಿಸ್ಕೊಡ್ತಾ ಇದ್ದೀವಿ. ಅವ್ರನ್ನ ಕಳಿಸ್ಕೊಟ್ಮೇಲೆ ನಾವು ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿದ್ವಿ. ರೆಸ್ಟ್ ಎಲ್ಲ ಆದಮೇಲೆ ನಾವು ಧನಿಯಾ ಪುಡಿ ಮಾಡೋಣ ಅಂದ್ಕೊಂಡಿದ್ದೀವಿ. ನೋಡಿ ಅಷ್ಟರಲ್ಲಿ ಮಕ್ಕಳು ಹಳೆಯ ಗೇಮ್ಸ್ ಎಲ್ಲ ಮುಗೀತು, ಈಗ ಹೊಸ ಗೇಮ್ ಏನೋ ಇಟ್ಕೊಂಡಿದ್ದಾರೆ. ತೋರಿಸ್ತಾರ ಇಂಗ್ರೀಡಿಯೆಂಟ್ಸ್ ಏನಕ್ಕಪ್ಪ ಅಂತಂದ್ರೆ ಧನಿಯಾ ಪುಡಿ ಮಾಡೋದಕ್ಕೆ. ಕೆಲವೊಬ್ರು ಬರೇ ಪುಡಿ ಅಂತಾನೂ ಅಂತಾರೆ. ನಮ್ಮ ಕಡೆ ಎಲ್ಲ ನಾವು ಧನಿಯಾ ಪುಡಿ ಅಂತ ಅಂತೀವಿ. ಈಗ ಧನಿಯಾ ಪುಡಿಗೆ ಏನೇನು ಐಟಮ್ಸ್ ಬೇಕು ಅಂತ ಅಂದ್ಬಿಟ್ಟು ಹೇಳ್ತೀನಿ ಬನ್ನಿ. ಮತ್ತು ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಅಂತಲೂ ಹೇಳ್ತೀನಿ. ನಾವು ಎಷ್ಟು ಕೆಜಿಗೆ ಮಾಡಿಸ್ಕೊಳ್ತಾ ಇದ್ದೀವಿ ಅಂತಲೂ ಹೇಳ್ತೀನಿ. ಫಸ್ಟು ಇಲ್ಲಿ ಧನಿಯಾ ತೊಗೊಂಡಿದ್ದೀವಿ. ನೋಡಿ, ಧನಿಯಾ ಆದಷ್ಟು ಈ ಥರ ಹಸ್ರುಗಿರೋದು ನೋಡಿ ತಗೋಬೇಕು ನೀವು ಧನಿಯಾ ತಗೋಬೇಕಾದ್ರೆ. ನೋಡಿ ಇವಾಗ ಏನೇನು ಐಟಮ್ ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತೀನಿ. ಎಷ್ಟೆಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಅಂತಲೂ ಹೇಳ್ತಾ ಇದ್ದೀನಿ. ಫಸ್ಟು ನಾವು ಖಾರದ ಪುಡಿಗೆ ಆಗಲಿ ಧನಿಯಾ ಪುಡಿಗೆ ಆಗಲಿ ಏನೇ ಸಾಂಬಾರು ಪುಡಿ ಮಾಡಿಸ್ಬೇಕಾದ್ರೂ ನಾವೇನೇ ಐಟಮ್ ತೊಗೊಂಡಿರೋ ಅದನ್ನೆಲ್ಲ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿಟ್ಕೋಬೇಕು. ಸೊ ಫಸ್ಟು ಇಲ್ಲಿ ಧನಿಯಾ ತೊಗೊಂಡಿದ್ದೀನಿ 3 kg ಧನಿಯಾ ತೊಗೊಂಡಿದ್ದೀನಿ. ನೋಡಿ, ಅದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ್ದೀವಿ. ಹುರ್ಗಡ್ಲೆ 1/2 kg ತೊಗೊಂಡಿದ್ದೀವಿ. ಇದಾದಮೇಲೆ ಚಕ್ಕೆ ತೊಗೊಂಡಿದ್ದೀವಿ. ನೋಡಿ, ಚೆನ್ನಾಗಿ ಒಣಗಿಸಿದ್ದೀವಿ. 100 ಗ್ರಾಮ್ ತೊಗೊಂಡಿದ್ದೀವಿ. ನಾನು ಹೇಳ್ತಾ ಇರೋದು ಇಲ್ಲಿ 3 kg ಕ್ವಾಂಟಿಟಿಗೆ ನಾನು ಹೇಳ್ತಾ ಇರೋದು. 3 kg ಧನಿಯಕ್ಕೆ ಚಕ್ಕೆ 100 ಗ್ರಾಮ್ ತೊಗೊಂಡಿದ್ದೀನಿ. ಮತ್ತು ಲವಂಗ 100 ಗ್ರಾಮ್ ತೊಗೊಂಡಿದ್ದೀವಿ. ನಾವು ಮಟನ್ ಸಾಂಬಾರು ಮಾಡಬೇಕಾದ್ರೆ ಪದೇ ಚಕ್ಕೆ ಲವಂಗ ಅದೆಲ್ಲ ಇಡೋಷ್ಟು ಪೇಷನ್ಸ್ ಇರೋಲ್ಲ, ಇಲ್ಲ ಮರ್ತೋಗುತ್ತೆ. ಅದಕ್ಕೆ ಮನೇಲಿ ಇರೋಲ್ಲ ಕೆಲವೊಂದು ಸತಿ. ಅದಕ್ಕೋಸ್ಕರ ಈ ಥರ ಹಿಂಗೆ ಫಸ್ಟೇ ಎಲ್ಲ ಪುಡಿಗೆ ಹಾಕಿ ಮಾಡಿಸಿಟ್ರೆ ಚೆನ್ನಾಗಿರುತ್ತೆ. ನಾವೇನೋ ಪಲ್ಯ ಮಾಡ್ಕೋಬೇಕಾದ್ರೂ ಈ ಪುಡಿ ಒಂದೊಂಚೂರು ಹಾಕಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ. ಈಗ ಗಸಗಸೆ ತೊಗೊಂಡಿದ್ದೀನಿ, 150 ಗ್ರಾಮ್ ಗಸಗಸೆ ತೊಗೊಂಡಿದ್ದೀನಿ. ಗಸಗಸೆ ಹಾಕಿದಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಹೆಲ್ತ್ ಬೆನಿಫಿಟ್ಟು ಇದೆ. ಅದಕ್ಕೋಸ್ಕರ ಗಸಗಸೆ 150 ಗ್ರಾಮ್ ತೊಗೊಂಡಿದ್ದೀವಿ. ಮತ್ತು ಪಲಾವ್ ಎಲೆ ತೊಗೊಂಡಿದ್ದೀನಿ. ಮತ್ತು ಪಲಾವ್ ಎಲೆ ಇಲ್ಲಿ 50 ಗ್ರಾಮ್ ತೊಗೊಂಡಿದ್ದೀವಿ. ಕರಿಬೇವು ತೊಗೊಂಡಿದ್ದೀವಿ. ಕರಿಬೇವು ಒಂದು ಸ್ವಲ್ಪ ನಿಮಗೆ ಅಂದಾಜು ಗೊತ್ತಾಗುತ್ತೆ ಅಲ್ವಾ, ಅದಕ್ಕೋಸ್ಕರ ಕರಿಬೇವು ಎಷ್ಟು ಅಂತ ಅದು ಹೇಳೋದಕ್ಕಾಗಲ್ವಲ್ಲ. ಇಲ್ಲಿ ಮೆಣಸು ತೊಗೊಂಡಿದ್ದೀನಿ. ಕಾಳು ಮೆಣಸು ಅಂತಂತಾರೆ ಕೆಲವೊಬ್ಬರು, ಇದು ಮೆಣಸು ಅಂತಂತಾರೆ. 50 ಗ್ರಾಮ್ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಅರಿಶಿನ ಕೊಂಬು ತೊಗೊಂಡಿದ್ದೀನಿ. ಯಾಕಂದರೆ ಬೇರೆ ಅರಿಶಿನ ಪುಡಿ ಅದೆಲ್ಲ ಏನು ನಾವು ಬೇರೆ ಹಾಕ್ತಾಯಿಲ್ಲ, ಅದಕ್ಕೋಸ್ಕರ ಅರಿಶಿನ ಕೊಂಬು ಪ್ಯೂರ್ ಇರಲಿ ಅಂತ ಅಂದ್ಬಿಟ್ಟು ಅರಿಶಿನ ಕೊಂಬು ಹಾಕ್ತಾಯಿದ್ದೀವಿ. ಮತ್ತು ಘಮಕ್ಕೋಸ್ಕರ ರುಚಿನೂ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಏಲಕ್ಕಿ ಹಾಕ್ತಾಯಿದ್ದೀವಿ. ಇದು ಸೋಂಪು ಕಾಳು, ಇದು 50 ಗ್ರಾಮ್ ತೊಗೊಂಡಿದ್ದೀವಿ. ಇದು ಸ್ಟಾರ್ ಹೂವು ಅಂತಂತಾರೆ, ಇದು 50 ಗ್ರಾಮ್ ತೊಗೊಂಡಿದ್ದೀವಿ. ಸೊ ನಿಮಗೆ ಕ್ವಾಂಟಿಟಿ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ನಾನೆಲ್ಲ ಪ್ಯಾಕೆಟಲ್ಲಿರೋದು ಓಪನ್ ಮಾಡಿಲ್ಲ, ಹಂಗಂಗೆ ತೋರಿಸ್ತಾ ಇದ್ದೀನಿ. 50 ಗ್ರಾಮ್ ತೊಗೊಂಡಿದ್ದೀವಿ. ಇಲ್ಲಿ ಫೈನಲಿ ಅಕ್ಕಿ ತೊಗೊಂಡಿದ್ದೀವಿ. ಅಕ್ಕಿ 1/4 kg ತೊಗೊಂಡಿದ್ದೀವಿ. ಯಾಕಂದರೆ 3 kg ಧನ್ಯಕ್ಕೆ
1/4 kg ಅಕ್ಕಿ ಬೇಕೇ ಬೇಕು. ಅಕ್ಕಿ ಹಾಕೋದ್ರಿಂದನೂ ಸಾಂಬಾರು ಸ್ವಲ್ಪ ಗಟ್ಟಿಗೆ ಚೆನ್ನಾಗಿ ಬರುತ್ತೆ ಟೇಸ್ಟು. ಅದಕ್ಕೋಸ್ಕರ 1/4 kg ತೊಗೊಂಡಿದ್ದೀವಿ. ನಾವು ಮೊದಲು ಪುಡಿ ಮಾಡಿಸ್ಬೇಕಾದ್ರೆ ಅಂದರೆ ಮಟನ್ ಸಾಂಬಾರಿಗೆ ಸಪ್ರೇಟ್ ಪುಡಿ ಮಾಡಿಸ್ತಾ ಇದ್ವಿ. ಆವಾಗ ಮಾಡಿಸ್ಬೇಕಾದ್ರೆ ಧನಿಯಾ, ಚಕ್ಕೆ, ಲವಂಗ, ಅರಿಶಿನ ಕೊಂಬು ಇಷ್ಟೇ ಹಾಕಿ ನಾವು ಪುಡಿ ಮಾಡಿಸ್ತಾ ಇದ್ದಿದ್ದು. ಈಗ ನಾವು ಸ್ವಲ್ಪ ಅಡಿಷ್ನಲ್ ಮಾಡ್ಕೊಂಡಿದ್ದೀವಿ. ಏನೇನು ಅಂತಂದರೆ ಇವಾಗ ತೋರಿಸಿದ್ನಲ್ಲ ಇಂಗ್ರೀಡಿಯೆಂಟ್ಸು, ಇದನ್ನೆಲ್ಲ ಸಹ ಹಾಕಿ ನಾವು ಪುಡಿ ಮಾಡಿಸ್ತಾ ಇದ್ದೀವಿ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡ್ಕೊಳ್ಳಿ. ಯಾಕಂದರೆ ಪಲಾವ್ ಎಲೆ, ಏಲಕ್ಕಿ ಕಾಯಿ, ಸೋಂಪು ಕಾಳು ಮತ್ತು ಸ್ಟಾರು ಇಷ್ಟೆಲ್ಲ ನಾವು ಎಕ್ಸ್ಟ್ರಾ ಅಡಿಷ್ನಲ್ ಆಗಿ ನಾವು ಹಾಕ್ತಾ ಇದ್ದೀವಿ. ಇದನ್ನು ಹಾಕೋದ್ರಿಂದ ಟೇಸ್ಟ್ ಸೂಪರಾಗಿರುತ್ತೆ. ನಾವು ಆಗಲೇ 3-4 ವರ್ಷದಿಂದ ನಾವು ಇದೇ ಥರನೇ ಮಾಡಿಸ್ತಾ ಇರೋದು. ರುಚಿ ಮಾತ್ರ ಸಖತ್ತಾಗಿರುತ್ತೆ. ನಿಮ್ಮನೇಲೂ ಒಂದ್ಸತಿ ಮಾಡಿ ಟ್ರೈ ಮಾಡಿ. ಮತ್ತು ಏನೇ ಕಾಳು ಪಲ್ಯ ಏನಾದ್ರು ಮಾಡಿದ್ರು ಅದಕ್ಕೆ ಒಂದೊಂದು ಸ್ಪೂನ್ ಈ ಪುಡಿ ಹಾಕಿದ್ರಂತೂ ಮನೇಲಿ ಮಟನ್ ಸಾರೇ ಮಾಡ್ತಾವ್ರೇನೋ ಅನ್ನೋಷ್ಟು ಫೀಲ್ ಆಗುತ್ತೆ. ನೀವು ಒಂದ್ಸತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ಬರುತ್ತೆ ಅಂತ ನಿಮ್ಮನೇಲೂ ಮಾಡಿಕೊಂಡು. ನಾವು ಈ ಮೊದಲೇ ಹೇಳಿರೋ ಥರ ಎಲ್ಲ ಐಟಮ್ನ ಸಪ್ರೇಟ್ ಹಾಕ್ಕೊಂಡು ಚೆನ್ನಾಗಿ ಹದವಾಗಿ ಸಣ್ಣ ಊರಿನಲ್ಲೇ ಹುರ್ಕೋಬೇಕು. ನೋಡಿ ಅಮ್ಮ ಒಂದೊಂದೇ ಹುರಿದು ಹಾಕ್ತಾ ಇದ್ದಾರೆ. ನೋಡಿ ಇದು ಧನಿಯಾ ಪುಡಿ ಅಂದರೆ ಬರೆ ಪುಡಿಗೆ ಸೋಂಪು ಕಾಳು ಹುರಿತಾ ಇರೋದು. ಎಲ್ಲನೂ ಅಷ್ಟೇ ಹದವಾಗಿ ಹುರ್ಕೊಂಡ್ರೇ ಸಾಂಬಾರು ಪುಡಿ ಚೆನ್ನಾಗಾಗೋದು. ಯಾವತ್ತೇ ಅಷ್ಟೇ ಏನಕ್ಕೆ ಮಾಡಬೇಕಾದ್ರೂ ಈ ಥರ ಹದವಾಗಿ ಸಣ್ಣ ಉರಿಲೇ ಹುರ್ಕೋಬೇಕು. ಇದು ಮಸಾಲೆ ಪುಡಿಗೆ ಅಂತಂದ್ಬಿಟ್ಟು ಎಲ್ಲ ಹುರಿದಿಟ್ಟಿರೋದು, ಅಂದರೆ ಬರೆ ಪುಡಿಗೆ. ನೋಡಿ ಎಲ್ಲನೂ ಅಷ್ಟೇ ಹದವಾಗಿ ಹುರಿದಿಟ್ಕೊಂಡಿದ್ದೀವಿ. ಚಕ್ಕೆ, ಅರಿಶಿನ ಕೊಂಬು, ಕರಿಬೇವು, ಸ್ಟಾರ್ ಹೂವು, ಏಲಕ್ಕಿ ಕಾಯಿ, ಹುರ್ಗಡ್ಲೆ, ಅಕ್ಕಿ, ಮೆಣಸು, ಮತ್ತು ಇಲ್ಲಿ ಸೋಂಪು ಕಾಳು, ಪಲಾವ್ ಎಲೆ ಎಲ್ಲನೂ ಹುರಿದಿಟ್ಕೊಂಡಿದ್ದೀವಿ. ಗಸಗಸೆ ಫುಲ್ಲು ಕೆಳಗಡೆ ಧನಿಯಾ ಇದೆ, ಬಟ್ ಕಾಣಿಸ್ತಾ ಇಲ್ಲ. ನೋಡಿ ಇಷ್ಟೆಲ್ಲ ಐಟಮು ಅಷ್ಟೇ ಹದವಾಗಿ ಒಂದೇ ಉರಿಲಿ ಹುರಿದಿಟ್ಕೋಬೇಕು. ನಾವು ಮೊದಲು ತೊಗೊಂಡಿದ್ದ ಬಾಕ್ಸ್ ಚಿಕ್ಕದಾಯಿತು ಅಂತೇಳಿ ಅಮ್ಮ ಬೇರೆ ಬಾಕ್ಸ್ಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ನಾವು ಖಾರದ ಪುಡಿ ಮತ್ತು ಧನಿಯಾ ಪುಡಿ ಎರಡೂ ಒಟ್ಟಿಗೆ ಮಾಡ್ಕೊಂಡ್ವಿ. ಆದರೆ ಎರಡಿಗೂ ಒಂದೇ ವಿಡಿಯೋದಲ್ಲಿ ಹಾಕೋಕ್ಕೆ ಲೆಂತ್ ಆಗುತ್ತೆ ಅಂತೇಳಿ ಇಲ್ಲಿ ಧನಿಯಾ ಪುಡಿ ವಿಡಿಯೋ ಮಾತ್ರ ಹಾಕ್ತಾ ಇದ್ದೀನಿ. ಈಗ ಶಿಲ್ಪ ಮತ್ತು ಪಲ್ಲವಿ ಇಬ್ರೂ ಮಿಲ್ಗೆ ಹೋಗ್ತಾ ಇದ್ದಾರೆ ಪುಡಿ ಮಾಡಿಸ್ಕೊಬರೋಕ್ಕೆ ಅಂತ ಹೇಳಿ. ಪುಡಿ ಹಾಕ್ಸಿದ ಮೇಲೆ ನೋಡಿ ಮುಚ್ಚಳ ಎಲ್ಲ ಮುಚ್ಚಬಾರ್ದು, ಹುಳ ಆಗುತ್ತೆ ಮತ್ತು ಪುಡಿ ಕೂಡ ಕಪ್ಪಾಗುತ್ತೆ. ಇದನ್ನು ಸ್ವಲ್ಪ ತಣ್ಣಗಾಗಿ ಆರಿಸ್ಕೋಬೇಕು. ಮಿಲ್ಲಲ್ಲೇ ದೊಡ್ಡ ಟ್ರೈಗಳು ಇಟ್ಟಿರ್ತಾರೆ ಪುಡಿ ಆರ್ಸೋಕ್ಕೆ ಅಂತ ಹೇಳಿ, ಅದರಲ್ಲಿ ಆರಿಸಿ ಡಬ್ಬಕ್ಕೆ ಹಾಕ್ಕೊಂಡಿದ್ದಾರೆ. ನಾನು ಶಿಲ್ಪ ನೆನ್ನೆ ಗೋಲ್ಗಪ್ಪ ತಿನ್ಕೊಂಬಂದಿದ್ವಲ್ಲ, ಇವತ್ತು ಪಲ್ಲವಿನ ಹೊರಗಡೆ ಕರ್ಕೊಂಡು ಹೋಗಿರೋದ್ರಿಂದ ಪಲ್ಲವಿಗೆ ಅವ್ರ ಚಿಕ್ಕಿ ಗೋಲ್ಗಪ್ಪ ಕೊಡಿಸ್ಕೊಂಡು ಕರ್ಕೊಂಬಂದಿದ್ದಾಳೆ. ಚಿಂಟು ಆಟ ಆಡೋದಕ್ಕೆ ಅಂತ ಕೆಳಗಡೆ ಹೋಗಿದ್ದ. ಬೆಕ್ಕಿನ ಮರಿನ ನೋಡ್ಬಿಟ್ಟು ನಾನು ಸಾಕೋತೀನಿ ಅಂತ ಹೇಳಿ ಹಿಡ್ಕೊಂಡಿದ್ದಾನೆ. ಅವರಮ್ಮ ಬೈತಾಳೇನೋ ಅಂತ ಈ ಕಡೆ ಆ ಕಡೆ ನೋಡ್ತಾನೆ ಇದ್ದಾನೆ. ಇವರು ಗೋಲ್ಗಪ್ಪ ಎಲ್ಲ ತಿಂದಿದ್ರಲ್ವ ಶಿಲ್ಪ ಮತ್ತು ಪಲ್ಲವಿ, ಅದಕ್ಕೆ ಮಕ್ಕಳು ಇದ್ದಾರೆ ಮನೇಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಐಸ್ ಕ್ರೀಮ್ ತಗೊತಾ ಇದ್ದಾಳೆ. ನಾವು ಆಚೆ ಹೋಗಿ ಎಲ್ಲರಿಗೂ ಐಸ್ ತಗೊಬಂದಿದ್ದೀವಿ. ಕಪ್ ಐಸ್, ವೆನಿಲಾ ಫ್ಲೇವರ್. ಎಲ್ಲರೂ ಬೆಳ್ದಿಂಗ್ಳು ಊಟ ಮಾಡಿದ್ರೆ ನಾವು ಬೆಳ್ದಿಂಗ್ಳಲ್ಲಿ ಐಸ್ ಕ್ರೀಮ್ ತಿಂತಾ ಇದ್ದೀವಿ ನೋಡಿ. ಈಗ ಬೇಸಿಗೆ ಇರೋದ್ರಿಂದ ಸೆಕೆ ಜಾಸ್ತಿ ಇರುತ್ತೆ, ಅದಕ್ಕೆ ಒಳಗಡೆ ಹೋದರೆ ತುಂಬ ಸೆಕೆ ಅನಿಸುತ್ತೆ. ಸೆಕೆ ಅಂತಲೇ ಅಲ್ಲ, ಯಾವಾಗಲೂ ಅಮ್ಮ ಮನೆಗೆ ಹೋದರೆ ನಾವು ಹೊರಗಡೆನೇ ಕೂತ್ಕೊಂಡು ಊಟ ಎಲ್ಲ ಮಾಡೋದು. ಏನ್ ಗಗನ್ ಎಲ್ಲಾರ್ದು ಐಸ್ ಕ್ರೀಮ್ ನೀನೇ ತಿಂತಾ ಇದೀಯಾ? ನೋಡು ಇಲ್ಲ, ನಾನು ಪ್ಯಾಕ್ ಮಾಡಿ ಇಡ್ತಾ ಇದ್ದೀನಿ ಎಲ್ಲರಿಗೂ. ಎಲ್ಲ ಖಾಲಿ ಆಗಿದೆ, ಅವ್ನೊಬ್ನೇ ತಿಂದವ್ ನೋಡ್ರಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದಲ್ಲೇ ವಿಡಿಯೋ ನೋಡ್ತಾ ಇದ್ರೆ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.